ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ದ್ರೋಣಾಚಾರ್ಯರ ಪ್ರತಿಜ್ಞೆ ಮತ್ತೆ ಅವರ ಮೊದಲ ದಿನದ ಯುದ್ಧ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ರು ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಆಮೇಲೆ ಕೊನೆಯಲ್ಲಿ ಪೌರವನ ಜೊತೆ ಅಭಿಮನ್ಯು ಹೋರಾಡ್ತಾ ಇದ್ದ. ಅಭಿಮನ್ಯು ಏನ್ ಮಾಡ್ದ, ಪೌರವನ ಕೂದಲನ್ನ ಹಿಡಿದು ಎಳಿಯಕ್ ಪ್ರಾರಂಭ ಮಾಡ್ದ. ಅದನ್ನೆಲ್ಲ ನೋಡ್ದಂತ ಜಯದ್ರಥನಿಗೆ ನೋಡೋದಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಅವನೇನ್ ಮಾಡ್ದ, ಕತ್ತಿ ಮತ್ತೆ ಗುರಾಣಿಯನ್ನ ತಗೊಂಡು ರಥದಿಂದ ಹಾರ್ತಾನೆ. ಜಯದ್ರಥ ಬರ್ತಾ ಇರೋದನ್ನ ನೋಡಿ ಅಭಿಮನ್ಯು ಪೌರವನನ್ನ ಬಿಟ್ಟು ಜಯದ್ರಥನ ಮುಂದೆ ಬಂದು ನಿಂತ್ಕೊಂಡು ಯುದ್ಧ ಮಾಡೋದಕ್ಕೆ ಬರ್ತಾನೆ. ಜಯದ್ರಥ ಬೇಕಾದಷ್ಟು ಅಸ್ತ್ರಶಸ್ತ್ರಗಳನ್ನ ಇವನ್ ಕಡೆ ಎಸಿತಾನೆ. ಆದ್ರೆ ಅದನ್ನೆಲ್ಲ ಅವನು ಕತ್ತಿಯಿಂದನೇ ಕತ್ತರಿಸಿ ಗುರಾಣಿಯಿಂದ ಅವನು ತಡಿತಾನೆ. ಈ ರೀತಿ ಅವರಿಬ್ರು ಮಾಡ್ತಾ ಇದ್ದಂತಹ ಯುದ್ಧ ಇದೆಯಲ್ಲ, ಇದು ಎಲ್ಲರೂ ಕೂಡ ನೋಡ್ಬೇಕು. ಆ ರೀತಿ ಇತ್ತು. ಅವರು ಕತ್ತಿಗಳನ್ನ ನಡೆಸುವಂತ ರೀತಿ, ಹೊಡೆಯುವಂತ ರೀತಿ, ತಡೆಯುವಂತ ರೀತಿ, ಮತ್ತೆ ಒಳಗಡೆ ಹೊರಗಡೆ ತಿರುಗಿಸೋದ್ರಲ್ಲಿ ಯಾವಂತರನು ಕಾಣಿಸ್ತಾ ಇರ್ಲಿಲ್ಲ. ಆ ಇಬ್ರು ವೀರರು ಕೂಡ ತುಂಬಾ ಅದ್ಭುತವಾದಂತಹ ಪಟ್ಟುಗಳನ್ನ ತೋರಿಸ್ತಾ ಇದ್ರು. ಈ ರೀತಿ ಅವರು ಯುದ್ಧ ಮಾಡ್ಬೇಕಾದ್ರೆ ಅಭಿಮನ್ಯುವಿನ ಗುರಾಣಿ ತಗಲಿ ಜಯದ್ರಥನ ಕತ್ತಿ ಮುರಿದು ಹೋಗುತ್ತೆ. ಅವನೇನ್ ಮಾಡ್ದ, ತಕ್ಷಣ ರಥದ ಮೇಲೆ ಹೋಗಿ ಹತ್ತುತ್ತಾನೆ. ಅದನ್ನ ನೋಡಿ ಅಭಿಮನ್ಯು ಕೂಡ ರಥದ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಅಭಿಮನ್ಯು ರಥದ ಮೇಲೆ ಹತ್ತಿರೋದನ್ನ ನೋಡಿ ಕೌರವ ಪಕ್ಷದ ಎಲ್ಲಾ ರಾಜರೂ ಕೂಡ ಸೇರ್ಕೊಂಡು ಅವನ ಮೇಲೆ ಮುತ್ತಿಗೆಯನ್ನ ಹಾಕ್ತಾರೆ. ಅದರಿಂದ ಅವನು ಜಯದ್ರಥನನ್ನ ಬಿಟ್ಟು ಈಗ ಎಲ್ಲ ಸೈನ್ಯವನ್ನು ಕೂಡ ಸಂತಪ್ತಗೊಳಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದೇ ಸಮಯಕ್ಕೆ ಶಲ್ಯ ಇದಾನಲ್ಲ, ಅವನ ಮೇಲೆ ಅಗ್ನಿಶಿಕೆಯ ಹಾಗಿರುವಂತಹ ಒಂದು ದೇದೀಪ್ಯಮಾನವಾದಂತಹ ಭಯಂಕರವಾದಂತಹ ಒಂದು ಶಕ್ತ್ಯಾಸ್ತ್ರವನ್ನ ಬಿಡ್ತಾನೆ. ಅಭಿಮನ್ಯು ಎಗರಿ ಅದನ್ನ ಮಧ್ಯದಲ್ಲೇ ಹಿಡ್ಕೊಳ್ತಾನೆ. ಅದೇ ಶಕ್ತಿಯನ್ನ ತನ್ನ ಪೂರ್ತಿ ಬಾಹುಬಲದಿಂದ ಶಲ್ಯನ ಕಡೆ ಬಿಡ್ತಾನೆ. ಅವನು ರಾಜ ಶಲ್ಯನ ಸಾರಥಿಯನ್ನ ಕೊಂದು ರಥದಿಂದ ಕೆಳಗಡೆ ಬೀಳಿಸ್ತಾನೆ. ಇದನ್ನ ನೋಡಿದಂತ ರಾಜ ವಿರಾಟ, ದೃಪದ, ದೃಷ್ಟಕೇತು, ಯುಧಿಷ್ಠಿರ, ಸಾತ್ಯಕಿ, ಕೇಕಯ ರಾಜಕುಮಾರ, ಭೀಮಸೇನ, ದೃಷ್ಟದ್ಯುಮ್ನ, ಶಿಖಂಡಿ, ನಕುಲ, ಸಹದೇವ ಮತ್ತೆ ದ್ರೌಪದಿಯ ಮಕ್ಕಳು ಎಲ್ಲರೂ ಕೂಡ ವಾ ವಾ ಅನ್ನುವಂತ ಧ್ವನಿಯಿಂದ ಆಕಾಶವನ್ನೇ ಮೊಳಗಿಸ್ತಾರೆ. ಅಂದ್ರೆ ಅಷ್ಟು ಜೋರಾಗಿ ಅವರು ಶಬ್ದವನ್ನ ಮಾಡ್ತಾರೆ. ಮತ್ತು ಅವರು ಅಭಿಮನ್ಯುವಿನ ಹರ್ಷವನ್ನ ಹೆಚ್ಚಿಸ್ತಾ ಜೋರಾಗಿ ಸಿಂಹನಾದವನ್ನ ಮಾಡ್ತಾರೆ. ಅವನಿಗೆ ಇನ್ನೂ ಹುಮ್ಮಸ್ ಬರ್ಬೇಕು, ಉತ್ಸಾಹ ಬರ್ಬೇಕು, ಆ ರೀತಿ ಮಾಡ್ತಾರೆ. ಸಾರಥಿ ಸತ್ತಿರೋದನ್ನ ನೋಡಿ ರಾಜ ಶಲ್ಯ ಕಬ್ಬಿಣದ ಭಾರೀ ಗದೆಯನ್ನ ತಗೊಂಡು ಮತ್ತೆ ಕೋಪ ಮಾಡಿಕೊಂಡು ಗರ್ಜನೆ ಮಾಡ್ತಾ ಅವನು ರಥದಿಂದ ಎಗರ್ತಾನೆ. ಅವನು ದಂಡಧರನಾದಂತಹ ಯಮರಾಜನ ಹಾಗೆ, ಅಂದರೆ ದಂಡವನ್ನ ಕೊಡುವಂತವನು ಯಾರು, ಯಮರಾಜ. ಆ ರೀತಿ ಅಭಿಮನ್ಯುವಿನ ಕಡೆಗೆ ಹೋಗ್ತಾ ಇರೋದನ್ನ ನೋಡಿ ತಕ್ಷಣನೇ ಭೀಮಸೇನ ತನ್ನ ಭಾರೀ ಗದೆಯನ್ನ ತಗೊಂಡು ಅವನ ಮುಂದೆ ಬರ್ತಾನೆ. ಸಂಗ್ರಾಮದಲ್ಲಿ ಭೀಮಸೇನನ ಗದೆಯ ಪ್ರಹಾರವನ್ನ ಮದ್ರರಾಜನನ್ನ ಬಿಟ್ಟು ಬೇರೆ ಯಾರೂ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಮತ್ತೆ ಮದ್ರರಾಜನ ಗದೆಯ ವೇಗವನ್ನು ಸಹಿಸ್ಕೊಳ್ಳುವಂಥವ್ರು ಭೀಮಸೇನನನ್ನ ಬಿಟ್ಟು ಬೇರೆ ಯಾರೂ ಇರ್ಲಿಲ್ಲ. ಆ ಇಬ್ಬರೂ ವೀರರು ಗದೆಯನ್ನ ತಿರುಗಿಸ್ತಾ ಮಂಡಲಾಕಾರದಲ್ಲಿ ಸುತ್ತು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಇವರಿಬ್ರು ಸಮಾನ ಶಕ್ತಿ ಇರುವಂತವ್ರು. ಭೀಮಸೇನನ ಗದೆಯ ಹೊಡೆತಾ ಇದೆಯಲ್ಲ ಅದನ್ನ, ಮತ್ತೆ ಅದರ ವೇಗ ಇದೆಯಲ್ಲ ಅದನ್ನ ಮದ್ರರಾಜ ಬಿಟ್ರೆ ಬೇರೆ ಯಾರು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಇನ್ನ ಮದ್ರರಾಜನ ಒಂದು ಗದೆಯ ಪ್ರಹಾರ ಆಗಿರ್ಬೋದು, ವೇಗ ಆಗಿರ್ಬೋದು, ಅದು ಭೀಮಸೇನನನ್ನ ಬಿಟ್ಟು ಯಾರು ಅದನ್ನ ತಡೆಯೋದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಆ ರೀತಿ ಅವರಿಬ್ರು ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ಇಬ್ಬರ ನಡುವೆ ಸಮಾನವಾಗಿ ಯುದ್ಧ ನಡೀತಾ ಇದ್ರು, ಯಾರೂ ಕಡಿಮೆ ಇರಲಿಲ್ಲ. ಕೊನೆಯಲ್ಲಿ ಭೀಮಸೇನನ ಹೊಡೆತದಿಂದ ಶಲ್ಯನ ಭಾರೀ ಗದೆ ತುಂಡಾಗ್ಬಿಡುತ್ತೆ. ಮತ್ತೆ ಶಲ್ಯನ ಪ್ರಹಾರದಿಂದ ಬೆಂಕಿಯ ಕಿಡಿಗಳನ್ನ ಉಗುಳ್ತಾ ಇರುವಂತ ಭೀಮಸೇನನ ಗದೆ ಇದೆಯಲ್ಲ, ಅದು ವರ್ಷಾಕಾಲದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಬೀಜಗಳಿಂದ ತುಂಬಿರುವಂತಹ ವೃಕ್ಷದ ಹಾಗೆ ಕಾಣಿಸೋದಕ್ಕೆ ಶುರುವಾಯಿತು. ಈ ರೀತಿ ಆ ಎರಡೂ ಗದೆಗಳು ಒಂದಕ್ಕೊಂದು ತಗಲಿ ಮತ್ತೆ ಮತ್ತೆ ಬೆಂಕಿಯನ್ನ ಪ್ರಕಟಗೊಳಿಸ್ತಾ ಇತ್ತು. ಇಬ್ಬರು ವೀರರ ಮೇಲೆ ಗದೆಗಳಿಂದ ಅನೇಕ ಪ್ರಹಾರಗಳಾದವು. ಆದರೂ ಕೂಡ ಇಬ್ರು ಕೂಡ ಸ್ವಲ್ಪ ಕೂಡ ಅಲಗಾಡ್ಲಿಲ್ಲ. ಕೊನೆಯಲ್ಲಿ ಬಹಳ ಗಾಯಗಳಾದ ಕಾರಣ ಅವರಿಬ್ರು ಕೂಡ ಯುದ್ಧ ಭೂಮಿಯಲ್ಲಿ ಬಿದ್ದು ಬಿಡ್ತಾರೆ. ಶಲ್ಯ ಅತ್ಯಂತ ವ್ಯಾಕುಲನಾಗಿ ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಇದ್ದ. ಅವನನ್ನ ತಕ್ಷಣ ಏನ್ ಮಾಡ್ದ, ಮಹಾರಥಿ ಕೃತವರ್ಮ ಇರ್ತಾನಲ್ಲ, ಅವನು ತನ್ನ ರಥದಲ್ಲಿ ಹಾಕೊಂಡು ಕರ್ಕೊಂಡು ಹೊಟ್ಟೋಗ್ತಾನೆ. ಮಹಾಬಾಹು ಭೀಮಸೇನ ಕೂಡ ಸ್ವಲ್ಪ ಹೊತ್ತಲ್ಲೇ ಚೇತರಿಸ್ಕೊಂಡು ಅವನು ನಿಂತ್ಕೊಂಡು ಕೈಯಲ್ಲಿ ಗದೆಯನ್ನ ತಗೊಂಡು ಯುದ್ಧದ ಮೈದಾನದಲ್ಲಿ ಕಾಣಿಸ್ಕೊಳ್ತಾನೆ. ಅಂದ್ರೆ ಅವನಿಗೆ ಅಷ್ಟೆಲ್ಲ ಏಟು ಬಿದ್ದಿದ್ರು ಕೂಡ
ಅವನು ಚೇತರಿಸ್ಕೊಂಡು ಮತ್ತೆ ಯುದ್ಧ ಮಾಡೋದಕ್ಕೆ ನಿಂತ್ಕೊಳ್ತಾನೆ. ಆದರೆ ಶಲ್ಯನಿಗೆ ತುಂಬ ಏಟಾಗಿರೋದ್ರಿಂದ, ಉಸಿರಾಟನೇ ಅವನಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನು ನೋಡಿ ಕೃತವರ್ಮ ಏನು ಮಾಡ್ತಾನೆ, ಅಲ್ಲಿಂದ ಅವನನ್ನು ಕರ್ಕೊಂಡು ಹೋಗೋದೇ ಬೆಸ್ಟ್ ಅಂದ್ಕೊಂಡು ಅವನ ರಥದಲ್ಲಿ ಹಾಕ್ಕೊಂಡು ಅವನನ್ನು ಕರ್ಕೊಂಡು ಹೊರಟೋಗ್ತಾನೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.